ಪ್ರಧಾನಿ ಫಾರಿನ್ ಪ್ರವಾಸಕ್ಕೆ ಕಾಂಗ್ರೆಸ್ ಕಿಡಿಕಿಡಿ. ದೇಶದಲ್ಲಿ ಸಮಸ್ಯೆ ಇದೆ, ಮೋದಿ ಫಾರಿನ್ ಟ್ರಿಪ್ ಮಾಡ್ತಾರೆ. ಮೋದಿ ಸ್ಟ್ರೀಚ್ ಪಕ್ಷಿ ಅಂತೆ, ಕಷ್ಟ ಬಂದಾಗ ಅವಿತುಕೊಳ್ತಾರೆ. ಮೋದಿಯ ರೊಮ್ಯಾಂಟಿಕ್ ಫೋಟೋ ನೋಡಿದ್ರೆ ನಗು ಬರುತ್ತೆ. ಸಣ್ಣ ವಯಸ್ಸಿನವರ ಜೊತೆ ಮೆಲೋಡಿ ಹಂಚಿಕೊಂಡಿದ್ದಾರೆ. ಮೆಲೋನಿಗೆ ಮೆಲೋಡಿ ಕೊಟ್ಟು ಪಾರ್ಲೆ ಶೇರ್ ದರ ಹೆಚ್ಚಿಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿರುವುದು. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ಟ್ರಿಪ್ ಹೋಗಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇನ್ನು ಟ್ರಿಪ್ ಹೋಗಿದ್ದಾರಾ, ಎಂಜಾಯ್ ಮಾಡೋದಕ್ಕೆ ಹೋಗಿದ್ದಾರಾ? ಅವರದ್ದೇ ಆದಂಥ ಕೆಲಸಗಳಿರ್ತವೆ. ಪ್ರಧಾನಮಂತ್ರಿಗಳವರು ಮುಂಚಿತವಾಗಿಯೇ ಪ್ಲಾನ್ ಆಗಿರುತ್ತೆ. ಬಟ್ ಇದೇ ವಿಚಾರವನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ನೀಟ್ ಸಮಸ್ಯೆ ಒಂದೇ ಅಲ್ಲ, ಪಶ್ಚಿಮ ಏಷ್ಯಾದ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆಗಳು. 3 ದಿವಸಕ್ಕೆ ಒಂದ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಬೆಲೆ ಏರಿಕೆ ಆಗಾಗಲೇ ಆಕಾಶ ಮುಟ್ಟಿದೆ. ಮಕ್ಕಳು 1.4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲೋಗಿ ಇಟ್ಲಿನಲ್ಲಿ ಹೋಗಿ ಮೆಲೋಡಿ ಜೊತೆ ಅದನ್ನು ಏನಂತ ಕೇಳ್ತೀರ, ಅದಕ್ಕೆ ಆ ಸೀನ್ ನೋಡಿದಾಗ ನಗೆ ಬರುತ್ತೆ. 75 ವರ್ಷದ ಮುದಿಯ ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ ಯಾವ್ಯಾವ ಅರ್ಥ ಬರುತ್ತೆ ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಅಸಮರ್ಪಕ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಂಪೂರ್ಣ ಗಂಭೀರವಾದ ಪರಿಸ್ಥಿತಿ ಇದ್ದಾಗ ಫಾರಿನ್ ಟೂರ್ ಮಾಡಿಕೊಂಡು ದೇಶದ ಜನಕ್ಕೆ ಇವರು ಕತೆ ಹೇಳ್ತಾ ಇರೋದು ನೋಡಿದ್ರೆ ಅದೇ ರೋಮ್ ಕತೆ ಹೇಳ್ದಂಗೆ ಆಗುತ್ತೆ. ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ನಿಮಗೆ ಅದಕ್ಕೆ ಆಸ್ಟ್ರಿಚ್ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಅದೇನೋ ಪಕ್ಷಿ ಅದು ಬಿರುಗಾಳಿ ಬಂದಾಗ ಮರುಭೂಮಿನಲ್ಲಿ ತಲೆ ಹಾಕೊಂಡು ನಿಂತ್ಕೊಂಡ್ಬಿಡುತ್ತೆ. ಬಿರುಗಾಳಿನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಬದಲು ಆ ಥರ ಈ ನರೇಂದ್ರ ಮೋದಿ ಅವರು ಬಿರುಗಾಳಿಯನ್ನು, ಸುಂಟ್ರ ಗಾಳಿ ಬಂದಿದೆ, ಅದನ್ನು ಯಾವ ರೀತಿ ಅದನ್ನು ನಾವು ಎದುರಿಸ್ಬೇಕು ಅನ್ನೋದು ಬಿಟ್ಟು ಫಾರಿನ್ ಟೂರ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಫಾರಿನ್ ಟೂರ್ ಹೋಗ್ಬಿಟ್ಟು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಹೇಳಿ.